ಹಳೆ ಮೀಸಲಾತಿ ಪ್ರಮಾಣ ಶೇಕಡ 50ರಲ್ಲಿ, ಪರಿಶಿಷ್ಟ ಜಾತಿ ಶೇಕಡ 15 ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಅಳವಡಿಸಬಾರದು ಮತ್ತು ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಬೇಕು ಎಂದು ಆಗ್ರಹಿಸಿ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಮಾರ್ಚ್ 25ರಂದು ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲು ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ನಿರ್ಧರಿಸಿದೆ. ಈ ವಿಚಾರವಾಗಿ ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕು ಒಳಗೊಂಡಂತೆ ಕೆಆರ್ ನಗರ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮಾಜ ತಾಲೂಕಿನ ಮುಖಂಡರ ಪೂರ್ವಭಾವಿ ಸಭೆ ಆಯೋಜನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಅಚ್ಯುತಾನಂದ್ ಅವರು, ಸುಪ್ರೀಂ ಕೋರ್ಟ್ ನೀಡಿದ್ದ ತೀರ್ಪಿನ ಅನ್ವಯ ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರವು ನಾಗಮೋಹನ್ ದಾಸ್ ಆಯೋಗದಿಂದ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೆಸಿ ವರದಿ ಪಡೆದಿತ್ತು. ವರದಿಯ ಶಿಫಾರಸನ್ನು ಮಾರ್ಪಡಿಸಿ ಸರ್ಕಾರವು ಒಳ ಮೀಸಲಾತಿ ಜಾರಿಗೊಳಿಸಿತ್ತು. ಆದರೆ ಒಳ ಮೀಸಲಾತಿ ನಿಗದಿಪಡಿಸಿದ್ದ ರೋಸ್ಟರ್ ಬಿಂದುಗಳಲ್ಲಿನ ಗೊಂದಲದ ಕಾರಣಕ್ಕೆ ಒಳ ಮೀಸಲಾತಿ ರಹಿತವಾಗಿ ಶೇಕಡ 15ರಷ್ಟು ಮೀಸಲಾತಿಯನ್ನು ಜಾರಿಗೊಳಿಸುವಂತೆ ಫೆಬ್ರವರಿ 27ರಂದು ಆದೇಶ ಹೊರಡಿಸಿತ್ತು. ಇದೀಗ ಆದೇಶವನ್ನು ಹಿಂಪಡೆದು ಶೇಕಡ 15ರಷ್ಟು ಮೀಸಲಾತಿಗೆ ಒಳ ಮೀಸಲಾತಿ ಅಳವಡಿಸುವ ಕುರಿತು ನಿರ್ಣಯ ತೆಗೆದುಕೊಳ್ಳಲು ಮಾರ್ಚ್ 27ರಂದು ರಾಜ್ಯ ಸಚಿವ ಸಂಪುಟದ ವಿಶೇಷ ಸಭೆ ಕರೆಯಲಾಗಿದೆ. ಆದರೆ ಸರ್ಕಾರದ ನಡೆಯನ್ನು ನಾವು ವಿರೋಧಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ನಿರ್ಧರಿಸಿದ್ದು, ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯ ಜಾರಿಗಾಗಿ ಒತ್ತಾಯಿಸಿ ದಿನಾಂಕ 25ರ ಬುಧವಾರ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ಸಮಾವೇಶಕ್ಕೆ ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಬಲಗೈ ಸಮಾಜದ ಮುಖಂಡರು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಅಷ್ಟೇ ಅಲ್ಲದೆ ಅವಳಿ ತಾಲೂಕಿಗೆ 15 ಬಸ್ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಸಂಪೂರ್ಣ ಜವಾಬ್ದಾರಿಯಿಂದ ಸಮಾವೇಶವನ್ನು ಮುಗಿಸಿ ಹಿಂತಿರುಗುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕಿನ ದಲಿತ ಮುಖಂಡರಾದ ಅನಸೂಗೆ ನಾಗರಾಜ್, ಅಂಗರಬಾಗಿನಲ್ಲಿ ತಮ್ಮಣ್ಣ ಸೇರಿದಂತೆ ಎಲ್ಲ ಮುಖಂಡರು ಹಾಜರಿದ್ದರು. ದಲಿತ ಸಮುದಾಯದ ಬಲಗೈ ಸಮುದಾಯದ ಜನಾಂಗದ ನನ್ನ ಅಣ್ಣ ತಮ್ಮಂದಿರಲಿ, ಅಕ್ಕ ತಂಗಿಯರಲ್ಲಿ 25/3/2026 ಒಂದು ಬೃಹತ್ ಪ್ರತಿಭಟನೆ ಇದೆ ಬೆಂಗಳೂರಲ್ಲಿ. ಅದರ ಮುಂದಾಳತ್ವವನ್ನು ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ವಹಿಸ್ಕೊಂಡಿದ್ದಾರೆ. ಇದು ನಮ್ಮ ಮಕ್ಕಳದು ಜೀವನದ ಪ್ರಶ್ನೆ. ವಿದ್ಯಾಭ್ಯಾಸದಾಗ್ಬೋದು, ಅಪಾಯಿಂಟ್ಮೆಂಟ್ ಆಗ್ಬೋದು, ಪ್ರತಿ ಒಂದಕ್ಕೂ ಮುಂದಕ್ಕೆ ತೊಂದರೆ ಆಗ್ತದೆ. ಇದು ಈಗಿದ್ದಾಗ ಇರಲ್ಲ. ದಯವಿಟ್ಟು ಏನೇ ಕೆಲಸ ಕಾರ್ಯ ಇದ್ರು ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಾಲೂಕಿಂದ 10 ಬಸ್ ಮಾಡ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಜೊತೆಗೆ ಅವ್ರಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀವಿ. ಏನೇ ಕೆಲಸ ಕಾರ್ಯಗಳಿದ್ರು ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ, ನಿಮ್ಮ ಮಕ್ಕಳಿಗೆ ಅಪಾಯಿಂಟ್ಮೆಂಟ್ ದೃಷ್ಟಿಯಿಂದ ದಯವಿಟ್ಟು ಎಲ್ಲ ಬಂದು ಸಹಕರಿಸಿ ಆ ಪ್ರತಿಭಟನೆ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತೀನಿ. ಹಾಗೇನೆ ಈ ನನ್ನ ತಾಲೂಕಿನಲ್ಲಿ ನಾವು ಜನತಾದಳ, ಬಿಜೆಪಿ, ಕಾಂಗ್ರೆಸ್ ಅನ್ನೋ ಕಾನ್ಸೆಪ್ಟ್ ದಯವಿಟ್ಟು ಬೇಡ. ಈ ವಿಷಯದಲ್ಲಿ ಇದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು, ಅದರಲ್ಲೂ ರೈತ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು. ನಾವೇನು ನಮ್ಮ ಬಲಗೈ ಸಮುದಾಯದವ್ರ ವಿರುದ್ಧ ಏನು ಹೋಗ್ತಾ ಇಲ್ಲ. ಅವ್ರಿಗೆ ಎಷ್ಟು ಹಕ್ಕಿದೆ ಅದು ಅಷ್ಟು ಕೊಡಿ, ಇವ್ರದ್ದು ಎಷ್ಟಿದೆ ಇವ್ರಿಗೆ ಅವ್ರಿಗೆ ಕೊಡಿ, ಅಷ್ಟೇ. ಇದೇನಿಲ್ಲ, ಯಾರು ವಿರೋಧಿ ಅಲ್ಲ ಇಲ್ಲಿ, ಎಲ್ಲ ಅಂತಂದು. ಈಗ ಒಳ ಮೀಸಲಾತಿ ಜಾರಿಗೆ ತರೋದಾದ್ರೆ ಅವ್ರದ್ದು ಏನೋ 10% ಇದೆ, ಅವ್ರದ್ದು 6 ಕೊಡಿ, ಇವ್ರಿಗೇನೋ 10% ಇದೆ, ಅದಕ್ಕೆ ಕೊಡಿ. ಅದು ಬಿಟ್ಬಿಟ್ಟು ನಮ್ಮನ್ನೇ ಎತ್ಕತ್ತಿ ನಮ್ಮೇಲೆ ಮನಸ್ಸು ಮಾಡೋದು ಯಾವುದೇ ಕಾರಣದಲ್ಲಿ ಯಾರುವೆ ಹೇಳಿಕೆ ಕೊಡಕ್ ಹೋಗ್ಬಿಡಿ. ಯಾರೋ ಒಂದಿಬ್ರು ಮಾತಾಡ್ತಾರೆ ಅಂದ್ಬಿಟ್ಟು ಎಲ್ಲ ತಲೆ ಕೆಡಿಸೋದು ಬೇಡ. ಇನ್ನು ಭಾರಿ ವಿಶ್ವಾಸದಲ್ಲಿದ್ದೀವಿ ನಾವು ತಾಲೂಕಲ್ಲಂತೂ. ಇದು ಬೆಳವಣಿಗೆಗಳು ನೋಡಿದ್ರೆ ಇತ್ತೀಚೆಗೆ ಎಲ್ಲೂ ಹೋಗ್ತಾ ಇದ್ದು. ಇದೊಂದು ಕುತಂತ್ರದಲ್ಲಿ ನಡೀತಾ ಇರೋದು. ನಮ್ಮ RSS ಕಾನ್ಸೆಪ್ಟ್ ಇದು ಕುತಂತ್ರ, ದೊಡ್ಡ ಕುತಂತ್ರ ಬಲಿ ಹಾಕ್ತಾ ಇದ್ದಾರೆ ನಮ್ಮ. ಅದು ಕರ್ನಾಟಕದಲ್ಲಿ ನಮ್ಮ ರೈತ ಸಮುದಾಯದವರು ಲೆಫ್ಟರ್ ಇವ್ರು ಒಂದಕ್ಕೆ ಸೇರುತ್ತಾನೆ 1 ಕೋಟಿ ಜನಸಂಖ್ಯೆ ಅಂತ ಹೇಳ್ಕೊಳ್ಳೋದು. ಈ ತರ ಮಾಡಿದ್ರೆ ಎಲ್ಲರಿಗಿನ್ನ ಕಡಿಮೆ ಆಗ್ತಾರೆ ಇವರು. ಏನು ಕೇಳಕ್ಕಾಗಲ್ಲ, ನಾವು ಯಾವತ್ತೂ ನಾವು ನಮ್ಮ ಹಕ್ಕು ಚಲಾಯಿಸಕ್ಕೆ ಆಗಲ್ಲ, ಇಷ್ಟು ಬಂದು ನಿಂತ್ಕೋತೀವಿ. ಹಾಗಾಗಿ ನನ್ನ ಅಣ್ಣ ತಮ್ಮದಿರು ಲೆಫ್ಟ್ ಸಮುದಾಯದವರಾಗ್ಬೋದು, ನಮ್ಮ ರೈತ ಸಮುದಾಯದವ್ರಾಗ್ಬೋದು, ಯಾರು ಮನಸ್ತಾಪ ಮಾಡ್ಕೋಬೇಡಿ. ಅವರ ಹಕ್ಕು ಅವ್ರು ತಗೊಳ್ತಾ ಇರ್ತಾರೆ. ಭೂಮಿ ಮೇಲೆ ಪ್ರತಿಯೊಬ್ಬ ಬದುಕು ಹಕ್ಕಿದೆ ಅವ್ರಿಗೆ. ಎಲ್ರಿಗೂ ಅವ್ರ ಹಕ್ಕಿರೋದ್ರಿಂದ ಅವ್ರು ವಿದ್ಯಾಭ್ಯಾಸ ಮಾಡ್ಕೊಂಡು ಅದಕ್ಕೆ ತಕ್ಕಾಗಿ ಅವರು ಕಾಲ್ಫಾರದಾಗ ಅಪ್ಲೈ ಮಾಡ್ಕೊಂಡು ಕೆಲಸ ತಗೊಳ್ಳೋದು ಬಿಟ್ಬಿಟ್ಟು ಯಾರು ಓದ್ದನೆಯ ಇನ್ನೊಬ್ಬ ಓದ್ಕೊಂಡು ಹೋಗ್ತಾರಲ್ಲ, ದೂರದ ಬೇಡಿ. ದಯವಿಟ್ಟು ವಿದ್ಯಾಭ್ಯಾಸ ಕಾಂಪಿಟೇಷನ್ ಆಗಿ ಓದ್ಲೇಬೇಕು. ನೀವು ಅಂಬೇಡ್ಕರ್ ಕೊಟ್ಟಿರೋದು ಎಲ್ರಿಗೂ ವಿದ್ಯಾಭ್ಯಾಸಕ್ಕೆ ದಾರಿ ಮಾಡ್ಕೊಟ್ಟವ್ರೆ. ಅದನ್ನ ದಯವಿಟ್ಟು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಎಲ್ಲರೂ ನೀವು ಓದ್ಬೇಕಾಯ್ತದೆ. ನನ್ನ ಸಮುದಾಯದವರು, ಅಣ್ಣ ತಮ್ಮಂದಿರು, ನಮ್ಮ ಲೆಫ್ಟರ್ ಆಗ್ಬೋದು, ರೈಟರ್ ಆಗ್ಬೋದು, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬರೋದು ಬೇಡ. ನಿಮ್ ಕೈ ನೀರು ಕೇಳ್ಕೊಳ್ತೀನಿ ನಾನು. ಹಾಗೇನೆ ನನ್ನ ತಾಲೂಕಿಂದವ ಈಗೇನು ನನ್ನ ಕಾಂಗ್ರೆಸ್ ಅಣ್ಣ ತಮ್ಮದಿರಿದ್ದೀರಿ, ದಯವಿಟ್ಟು ಅದು ರಾಜಕಾರಣ ಎಲೆಕ್ಷನ್ ಬಂದಾಗ ಮಾತ್ರ ಇರ್ತೇನೆ. ಸಮುದಾಯದ ಲೆಕ್ಕ ಬಂದಾಗ ಬೇಡ. ಅದು ನಮ್ಗೆ, ನಾವ್ ಯಾರು ಶಾಶ್ವತ ಅಲ್ಲ ಇಲ್ಲಿ. ಬುದ್ಧಿವಂತರು ಹೆಂಗ್ ಹೋಗ್ತಾರೆ ಮುಂದುವರೆಗೆ ನಮ್ದು, ಅದಕ್ಕೆ ನಾವು ಹೋಗ್ಬೇಕಾಗ್ತದೆ. ಸ್ವಲ್ಪ ದಯವಿಟ್ಟು ಯೋಚನೆ ಮಾಡ್ತೀನಿ ಅದನ್ನ. ನಮ್ಮ ಒಕ್ಕಲಿಗ ಸಮುದಾಯ ಆಗ್ಬೋದು, ಭಾರಿ ಗೌರವ ಸಮುದಾಯ ಬಂದಾಗ ಅಂತ ಸೇರ್ಕೊಳ್ತಾರೆ. ನಾವು ರಾಜಕೀಯ ಆ ಪಕ್ಷ ಈ ಪಕ್ಷ ಅಂತ ಹಿಂಗ್ ಮಾಡ್ಬಿಟ್ಟು ನಮ್ಮ ಸಮುದಾಯದವ್ರು ನಾವು ಒಗ್ಗಟ್ಟಾಗಿ ಸೇರೋದಿಲ್ಲ ಅಂದ್ರೆ ಎಲ್ಲ ದೊಡ್ಡ ಅವಮಾನ ಆಯ್ತದೆ. ನಮ್ಗೆ ಎಲ್ರಿಗೂ ಅವಮಾನ ಆಯ್ತದೆ, ಹಿನ್ನಡೆನೂ ಆಯ್ತದೆ ಎಲ್ಲ ವಿಷಯದಲ್ಲಿ. ಹಾಗಾಗಿ ನಾನು ಕಾಂಗ್ರೆಸ್ ಅಣ್ಣ ತಮ್ಮದಿರಲ್ಲಿ ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು
ಸವಲತ್ತಲ್ಲಿ ನಮ್ಮಲ್ಲಿ ಯಾವುದೇ ಕಾರಣದಲ್ಲಿ ನಾವು ಬೇರೆ ಅನ್ನೋದು ಇಟ್ಕೊಳಕ್ ಹೋಗ್ಬೇಡಿ. ಎಲೆಕ್ಷನ್ ಬಂದಾಗ ಅದು ನಿಮ್ಮ ಹಕ್ಕು, ಏನು ಮಾಡಂಗಿಲ್ಲ. ಅವ್ರ ಹಕ್ಕು ನೀವು ಚಲಾಯಿಸೋದು ಯಾರು ಕೊಡ್ತೀರೋ ನಿಮ್ಗೆ ವೈಯಕ್ತಿಕ ಹೋಗ್ಬಿಟ್ಟಿರೋದು ಯಾರು ಹೇಳಂಗಿಲ್ಲ, ಅವ್ನಿಗೆ ಯಾಕೆ ಹಿಂಗೆ ಹಾಕೊಂತ. ಹಾಗಾಗಿ ಬಸ್ ವ್ಯವಸ್ಥೆ ಮಾಡಿದೀವಿ, 10 ಬಸ್ ಮಾಡಿದೀವಿ. ಇನ್ನೂ ಎಷ್ಟು ಬಸ್ ಬೇಕಾಗ್ತದೆ ಅಡಿಷನಲ್ ಕೂಡ ಕ್ಲಿಯರ್ ಮಾಡ್ಕೊಡ್ತೀವಿ. ಎಲ್ಲ ಒಗ್ಗಟ್ಟು ಹೋಗಿ ದಯವಿಟ್ಟು ಕೈ ಜೋಡಿಸಿ, ದಯವಿಟ್ಟು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.